ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಆನ್ ದ ಬಾಡಿ, ಅಂದರೆ ಮದ್ಯದ ಪರಿಣಾಮ ದೇಹದ ಮೇಲೆ ಹೇಗೆ ಏನೇನು ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮದ್ಯ ಅದು ಬಿಯರ್ ಆಗಿರ್ಬೋದು, ವಿಸ್ಕಿ, ಜಿನ್, ರಮ್ ಏನೇ ಆಗಿರ್ಬೋದು, ಇದು ಒಂದು ಸೈಕೋ ಆ್ಯಕ್ಟಿವ್ ಸಬ್ಸ್ಟೆನ್ಸ್. ಅಂದರೆ ಇದು ಮೆದುಳ ಮೇಲೆ ಪರಿಣಾಮ ಬೀರಿ ಏನೋ ಒಂದು ಮಾನಸಿಕ ಆನಂದ, ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ಆ ಥರ ಯಾವುದೋ ಲೋಕಕ್ಕೆ ಹೋದ ಹಾಗೆ ಅನುಭವ ಆಗುತ್ತೆ. ಇದು ಪ್ರಾರಂಭದಲ್ಲಿ ವಯಸ್ಸಿನವರಿಗೆ ಏನೋ ಕುತೂಹಲದಿಂದ ಸ್ನೇಹಿತರ ಜೊತೆ ತಗೊಳ್ಬೋದು. ನಂತರ ಸೋಷಿಯಲ್ ಡ್ರಿಂಕ್ ಅಥವಾ ಪ್ರೊಫೆಷನಲ್ ಡ್ರಿಂಕ್ ಅಂತ ಹೇಳ್ತೀವಿ, ಮೀಟಿಂಗಲ್ಲಿ ಆ ಥರ ಕುಡಿತಾರೆ. ಹಾಗೆಯೇ ಅದು ನಂತರ ದಿನನಿತ್ಯ ತಗೊಳ್ಳೋ ಹಾಗೆ ಅಡಿಕ್ಷನ್ ಆಗುತ್ತೆ, ಅಭ್ಯಾಸ ಆಗುತ್ತೆ. ಅದು ಇಲ್ದೇ ಇರೋಕ್ಕಾಗದೇ ಇಲ್ಲ ಅವರಿಗೆ. ಬೆಳಗಿಂದ ಸಂಜೆ ತನಕ ಕೆಲವರು ಕುಡಿಯೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇನ್ನು ಈ ಆಲ್ಕೋಹಾಲ್ ದೇಹದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶಾರ್ಟ್ ಟೈಮ್ ಎಫೆಕ್ಟ್, ತೊಗೊಂಡ ತಕ್ಷಣ ಏನಾಗುತ್ತೆ ಅಂತ. ಇದೆಲ್ಲ ಒಂಥರ ಟೆಂಪರರಿ ಎಫೆಕ್ಟ್. ತೊಗೊಂಡ ತಕ್ಷಣ ಫೀಲಿಂಗ್ ಗಿಡ್ಡಿ, ಯುಫೋರಿಯಾ ಅಂತ ಹೇಳ್ತೀವಿ, ಏನೋ ಒಂದು ಯಾವುದೋ ಲೋಕಕ್ಕೆ ಹೋದಂಗೆ ಆಗುತ್ತೆ, ಮೈಯೆಲ್ಲ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ, ಥರ ಡ್ರೌಸಿನೆಸ್ ಇರುತ್ತೆ. ಫ್ರೀಕ್ವೆಂಟ್ ಮೂಡ್ ಚೇಂಜಸ್, ಅಂದರೆ ತಮ್ಮ ಮಾಮೂಲಿ ನಡವಳಿಕೆಗಿಂತ ಭಿನ್ನವಾಗಿರ್ತಾರೆ. ಆಮೇಲೆ ಇನ್ಹಿಬಿಷನ್, ಅಂದರೆ ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು ಅನ್ನೋ ಕಂಟ್ರೋಲ್ ಹೊಟ್ಟೋಗಿರುತ್ತೆ. ಹಾಗಾಗಿ ಅವರು ಏನೇನೋ ಮಾತಾಡ್ತಿರ್ತಾರೆ. ಯಾವುದೇ ಒಂದು ಸರಿಯಾದ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಮಾತು ನಿಧಾನ ಆಗುತ್ತೆ, ತಡವಡಿಸ್ತಾರೆ, ಅಂತ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಲ್ಲ. ಲ್ಯಾಕ್ ಆಫ್ ಕೋಆರ್ಡಿನೇಷನ್, ಏನೋ ಮಾಡೋಕ್ಕೆ ಹೋಗ್ತಾರೆ, ಅದು ಕೈ ಇನ್ನೆಲ್ಲೋ ಹೋಗುತ್ತೆ. ನಡೆಯುವಾಗ ಇಂಬ್ಯಾಲೆನ್ಸ್ ಆಗ್ಬೋದು, ವಾಂತಿ ಸಂಕಟ ಶುರು ಆಗ್ಬೋದು. ವಿಜುವಲ್ ಹ್ಯಾಲುಸಿನೇಷನ್, ಅಂದರೆ ಕಣ್ಣಿಗೆ ಏನೋ ಒಂಥರ ಬೇರೆ ಥರ ಕಾಣಿಸ್ತಾ ಇರುತ್ತೆ ಅವ್ರಿಗೆ. ಯಾವುದೇ ವಿಷಯದಲ್ಲಿ ಕೇಂದ್ರೀಕರಣ ಆಗಲ್ಲ, ಅಂದರೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ಅದು ಇರಲ್ಲ. ಗ್ಯಾಪ್ಸ್ ಇನ್ ಮೆಮರಿ ಆರ್ ಬ್ಲ್ಯಾಕ್ಔಟ್ ಅಥವಾ ಬ್ರೈನ್ ಫಾಗ್ ಅಂತ ಹೇಳ್ತೀವಿ. ಜ್ಞಾಪಶಕ್ತಿ ಕಮ್ಮಿಯಾಗಿ ಅವರಿಗೆ ಏನು ಮಾಡಬೇಕು ಅನ್ನೋದು ತೋಚ್ತಾ ಇರಲ್ಲ. ಎಷ್ಟೋ ಸಲ ಅವರು ಎಲ್ಲೋ ಬಿದ್ದುಬಿಟ್ಟು ಅಲ್ಲೇ ಮಲ್ಕೊಂಡಿರ್ತಾರೆ, ಆ ಥರ ಕಾನ್ಷಿಯಸ್ನೆಸ್ ಕಮ್ಮಿ ಆಗಿರುತ್ತೆ. ಈ ಎಫೆಕ್ಟ್ ಎಲ್ಲ ಕ್ರಮೇಣ ತಾನಾಗಿ ಕಮ್ಮಿಯಾಗಿ ಮಾರನೇ ದಿವಸ ಅವರು ಸರಿ ಆಗಿಬಿಡ್ತಾರೆ. ಇದು ಟೆಂಪರರಿ ಎಫೆಕ್ಟ್. ಇನ್ನು ಲಾಂಗ್ ಟರ್ಮ್ ಎಫೆಕ್ಟ್ ಬಂದರೆ, ಈ ಲಾಂಗ್ ಟರ್ಮ್ ಆಲ್ಕೋಹಾಲು ಹೆಲ್ತ್ ಮೇಲೆ ಬಹಳ ರಿಸ್ಕ್ ಇದೆ. ಮೊದಲನೇದಾಗಿ ನಿದ್ರಾಹೀನತೆ, ಇನ್ಸಾಮ್ನಿಯಾ ಅಂತ ಹೇಳ್ತೀವಿ, ಆ್ಯಂಗ್ಸೈಟಿ ಅಥವಾ ಅದರ್ ಮೂಡ್ ಚೇಂಜಸ್ಸು. ಆಮೇಲೆ ಹಸು ಕಮ್ಮಿ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು, ವೆಯ್ಟ್ ಗೇಯ್ನ್ ಆಗ್ಬೋದು. ಪದೇ ಪದೇ ಡ್ರಿಂಕ್ಸ್ ತಗೊಳ್ಳೋದ್ರಿಂದ ಅವರ ಇಮ್ಯೂನ್ ಸಿಸ್ಟಮ್ ಕೂಡ ಕಮ್ಮಿ ಆಗುತ್ತೆ, ಕಾಂಪ್ರಮೈಸ್ ಆಗುತ್ತೆ. ಅವರ ನಡವಳಿಕೆಯಲ್ಲಿ ಬದಲಾವಣೆ ಇರುತ್ತೆ, ಅವರ ಸೆಕ್ಷುವಲ್ ಆ್ಯಕ್ಟಿವಿಟಿ ಕೂಡ ಏರ್ಪೇರಾಗಿರುತ್ತೆ. ಆಲ್ಕೋಹಾಲ್ ಇನ್ಕ್ರೀಸ್ ದ ಡಿಸೈರ್ ಬಟ್ ಸಪ್ರೆಸ್ ದ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಈ ಥರ ಆಗುತ್ತೆ. ಪದೇ ಪದೇ ಕುಡಿಯೋದ್ರಿಂದ ಅವರ ಫ್ಯಾಮಿಲಿ ಟೆನ್ಷನ್ ಜಾಸ್ತಿ ಆಗುತ್ತೆ, ಅವರ ಯಾವುದೇ ವಿಷಯದಲ್ಲಿ ಕೇಂದ್ರೀಕರಣ ಆಗಲ್ಲ, ಮೆಮೊರಿ ಪವರ್ ಕಮ್ಮಿ ಆಗುತ್ತೆ, ಫ್ಯಾಮಿಲಿ ಲೈಫ್ ಕೂಡ ಹಾಳಾಗ್ಬೋದು. ಆಲ್ಕೋಹಾಲು ಲಿವರ್ ಮೇಲೆ, ಪ್ಯಾಂಕ್ರಿಯಾಸ್ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ. ಮೊದಲನೇದಾಗಿ ಫ್ಯಾಟಿ ಲಿವರ್ ಆಗ್ಬೋದು, ಗಾಲ್ ಸ್ಟೋನ್ಸು, ಪ್ಯಾಂಕ್ರಿಯಾಟೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದ ಪ್ಯಾಂಕ್ರಿಯಾಸ್ ಆಗಿ ಅದರಿಂದ ಕೂಡ ಹೊಟ್ಟೆ ನೋವು ಪದೇ ಪದೇ ಬರ್ಬೋದು. ಜೊತೆಗೆ ಶುಗರ್ ಅಂದರೆ ಡಯಾಬಿಟಿಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಫ್ಯಾಟಿ ಲಿವರಿಂದ ಅದು ಉಲ್ಬಣ ಆಗಿ ಕೊನೆಗೆ ಸಿರೋಸಿಸ್ ಆಫ್ ಲಿವರ್ ಮತ್ತು ಹೊಟ್ಟೆ ಊದ್ಕೊಂಡು ಅಸೈಟಿಸ್ ಅಂತೆಲ್ಲ ಹೇಳ್ತೀವಿ, ಆ ಥರ ಕೂಡ ಆಗ್ಬೋದು. ಇದರಿಂದ ಮೆದುಳಿಗೂ ಅಂದರೆ ಬ್ರೈನ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ, ಅಲ್ಲಲ್ಲೇ ಇನ್ಫಾಕ್ಷನ್ ಆಗ್ಬೋದು. ಅವರು ಒಂದು ವೇಳೆ ಆಲ್ಕೋಹಾಲ್ ಕುಡಿದರೆ ಅವರು ವಿಡ್ರಾಲ್ ಸಿಮ್ಟಮ್ಸ್ ಆಗಿ ಫಿಟ್ಸ್ ಅಥವಾ ಕನ್ವಲ್ಷನ್ಸ್ ಕೂಡ ಬರೋ ಸಾಧ್ಯತೆ ಹೆಚ್ಚು. ಈ ಆಲ್ಕೋಹಾಲ್ ಜೊತೆಗೆ ಅವರು ಸ್ಮೋಕ್ ಮಾಡ್ತಾರೆ, ಬೇಡದ ಜಂಕ್ ಫುಡ್ ಅಂದರೆ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳು ಜಾಸ್ತಿ ತಿಂತಾರೆ. ಇದರಿಂದ ಅವರ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕೂಡ ಜಾಸ್ತಿ ಆಗುತ್ತೆ. ಅವರ ಮೂಳೆಯ ಸಾಂದ್ರತೆ ಅಂದರೆ ಬೋನ್ ಡೆನ್ಸಿಟಿ ಕೂಡ ಕಮ್ಮಿಯಾಗಿ ಎಲ್ಲೋ ಬಿದ್ದು ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕ್ಷುಯಲ್ ಲಿಬಿಡೋ
It affects the sexual life also. Alcohol-induced bipolar disorders. ಆಲ್ಕೋಹಾಲ್ ಮೇಲೆ ಡಿಪೆಂಡೆನ್ಸ್ ಶುರು ಆಗುತ್ತೆ. ಬರ್ತಾ ಬರ್ತಾ ಅವರು ತಮ್ಮ ಆಲ್ಕೋಹಾಲ್ ಇಂಟೇಕನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇನ್ಕ್ರೀಸ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಹೀಗಾಗಿ ಅಡಿಕ್ಷನ್ ಪ್ರಾರಂಭ ಆಗುತ್ತೆ. ಗ್ಯಾಬಾ ಇದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್, ಅದನ್ನು ಇನ್ನಿಬಿಷನ್ ಮಾಡುತ್ತೆ. ಇವರಿಗೆ ಅದನ್ನು ಇನ್ನಿಬಿಟ್ ಆಗಿ ಡೋಪಮಿನ್, ಸಿರೋಟಿನ್ ಲೆವೆಲ್ಗಳು ಏರುಪೇರಾಗುತ್ತೆ. ನ್ಯೂರೋ ಟ್ರಾನ್ಸ್ಮಿಟರ್ ಏರುಪೇರಾಗಿ ಅವರ ಮೆಟಬಾಲಿಕ್ ಪ್ರೊಫೈಲ್ ಕೂಡ ಹಾಳಾಗುತ್ತೆ. ಒಂದು ಸಲ ಈ ಮದ್ಯ ವ್ಯಸನದಿಂದ ಬಳಲ್ತಾ ಇದ್ದರೆ ಅವರು ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ. ಹಾಗಾಗಿ ಯಾರೂ ಆಲ್ಕೋಹಾಲನ್ನು ಸೇವನೆ ಮಾಡಿಕೊಡ್ದು, ಜೊತೆಗೆ ಸ್ಮೋಕಿಂಗ್ ನಿಲ್ಲಿಸಬೇಕು. ಒಳ್ಳೆಯ ಆಹಾರ ತಗೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ಮದ್ಯದ ಚಟದಿಂದ, ವ್ಯಸನದಿಂದ ಬಿಡುಗಡೆ ಹೊಂದಕ್ಕೇ ಟ್ರೀಟ್ಮೆಂಟ್ ಕೊಡೋಕ್ಕೇ ಬೇಕಾದಷ್ಟು ಸೆಂಟರ್ಗಳು ಎಲ್ಲ ಕಡೆ ಇದೆ. ಅದರ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬಹುದು. ನಮಸ್ಕಾರ.